ಎಲ್ರಿಗೂ ನಮಸ್ಕಾರ. ಫೋಕಸ್ ಫಾರ್ ಗುಡ್ ಚಾನಲ್ರಿಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಅರ್ಪಿತಾ ಬಸವರಾಜ್. ಇವತ್ತು ನಾನು ಮಾಡ್ತಾ ಇರೋ ತಿಂಡಿ ಪಾಲಕ್ ಪಲಾವ್. ಇದನ್ನು ತುಂಬ ಸರಳವಾಗಿ ಮಾಡುವ ವಿಧಾನ. ಮೊದಲಿಗೆ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಮತ್ತು ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಮತ್ತು 3 ರಿಂದ 4 ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿ ತೊಳೆದಿಟ್ಟಿರೋ ಪಾಲಕ್ ಸೊಪ್ಪು. ನಾನು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದನ್ನು ಹಸಿ ಸ್ಮೆಲ್ಲಿದ್ದರೆ ಪಾಲಕ್ ಸೊಪ್ಪು ಪಲಾವ್ ಚೆನ್ನಾಗಿ ಬರಲ್ಲ, ಟೇಸ್ಟ್ ಬರಲ್ಲ ಚೆನ್ನಾಗಿ ಅನ್ನೋ ಕಾರಣಕ್ಕೆ. ಮತ್ತು ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ. ಈಗ ಇನ್ನೊಂದು ಕಡೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಮತ್ತು ಚಕ್ಕೆ, ಲವಂಗ ಒಗ್ಗರಣೆಗೆ, ಮತ್ತು ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಅದು ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಒಂದು ಟೊಮೊಟೊ. ಅದು ಒಗ್ಗರಣೆ ಸುಂದಮೇಲೆ ಈ ಕಡೆ ಮಿಕ್ಸಿ ಜಾರ್ಗೆ ಮಸಾಲೆ ಮತ್ತು ಹುರ್ಕೊಂಡಿರೋ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರುಬ್ಕೋಬೇಕು. ಇಲ್ಲಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋದು ಮಿಶ್ರಣನ ಕುಕ್ಕರ್ಗೆ ಹಾಕೊಳ್ಳೋಣ. ಕಲರ್ ನೋಡಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಅಲ್ವಾ? ಅದೇನು ಹುರಿದ್ರೇನು ಕಲರ್ ಹೋಗಲ್ಲ. ಈಗ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಳೆದಿಟ್ಕೊಳ್ಳೋಣ. ಮತ್ತು ಇನ್ನೊಂದು ಕಡೆ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. ಈಗ 1.5 ಲೋಟ ಅಕ್ಕಿಗೆ ಒಂದು 3 ಲೋಟ ನೀರು ಹಾಕ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಮೊದಲೆಲ್ಲೂ ಉಪ್ಪು ಸೇರಿಸಿಲ್ಲ, ಹಾಗಾಗಿ ಒಂದೇ ಸಲ ಹಾಕ್ತಾಯಿದ್ದೀನಿ ನಾನು. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಫುಲ್ ಗ್ರೀನಿಶ್. ಈಗ ತೊಳೆದಿಟ್ಟಿರೋ ಅಕ್ಕಿನ ಹಾಕಬೇಕು. ಮೊದಲೇ ಏನಕ್ಕೆ ತೊಳೆದಿಟ್ಕೊಳ್ಳೋದು ಅಂದರೆ ಅನ್ನ ಉದುದ್ರಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಈಗ 1 ಸ್ಪೂನ್ ಮನೆ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತಗೊಳ್ಳೋಣ. ಈಗ ವಿಷಲ್ ಬಂದಿದೆ. ಕುಕ್ಕರ್ ಆರಿದೆ ನೋಡಿ. ಅನ್ನ ತುಂಬ ಚೆನ್ನಾಗಿ ಬಂದಿದೆ. ವಾವ್! ನೀವಂತೂ ಇದನ್ನ ಒಂದು ಸಲ ಟ್ರೈ ಮಾಡಲೇಬೇಕು. ಹೊಸ ಟೇಸ್ಟ್ ಇದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ.